ಎಲ್ಲರೂ ಅಲ್ಲಿ ಕೂತಿದ್ರೆ ಇವಳು ಈ ವಿಗ್ರಹದ ಮುಂದೆ ಬಂದ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ತಾವಳೆ. ಎಷ್ಟು ಭಕ್ತಿ. ಫೋಟೋಶೂಟ್ ನಡೀತಾ ಇದೆ, ಫೋಟೋಶೂಟ್. ಇಲ್ಲಿ ಅನ್ನದಾನ ಬೆಳಗ್ಗೆಯಿಂದನೂ ನಡೀತಾನೆ ಇದೆ. ಅಲ್ಲೋಗಿ ನಿಂತಿದ್ದಾಳೆ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಮೇಡಮ್ ಅಲ್ಲೋಗಿ ನಿಂತ್ಕೊಂಡು ಅವ್ರ ಹತ್ರ ಸ್ವೀಟ್ ಇಸ್ಕೊಂಡು ತಿನ್ಕೊಂಡು ಬರ್ತಾವಳೆ. ಇನ್ನೂ ಇದ್ರು ಖಾಲಿ ಆಗೋದು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇದು ಹಿಂದಿನ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹಿಂದಿನ ವ್ಲಾಗ್ನಲ್ಲಿ ಹೇಳಿದ ಹಾಗೆ ನನ್ನ ಮಗಳಿಗೆ ಮುಡಿ ಕೊಡೋಕ್ಕೆ ಅಂತ ಹೇಳಿ ನಮ್ಮ ಮನೆ ದೇವರಾಗಿರುವಂತಹ ಹೊಸೂರು ಚಂದ್ರಚೂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಏನಾಯ್ತಂತ ಅಂದರೆ ನನ್ನ ಮಗಳು ಮುಡಿಯೆಲ್ಲ ಕೊಟ್ಟಾದಮೇಲೆ ಸ್ವಲ್ಪ ಸ್ನಾನ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ದರ್ಶನಕ್ಕೆ ಅಂತ ಹೇಳಿ ಹೊರಟ್ವಿ. ಆದರೂ ಸ್ವಲ್ಪ ಡೌಟಲ್ಲೇ ಹೊರಟ್ವಿ, ಕ್ಲೋಸ್ ಆಗಿದೆಯಾ ಹೇಗೆ ಏನು ಅಂತ ಹೇಳಿ. ಇವತ್ತು ಕಡೆ ಕಾರ್ತಿಕೆ ಆಗಿರೋದ್ರಿಂದ ಫುಲ್ ಓಪನ್ ಇರುತ್ತೆ ಅಂತ ಹೇಳಿದರು. ಆದರೆ ನಾವೋಗಿ ನೋಡೋ ಅಷ್ಟರಲ್ಲಿ 2 ಗಂಟೆಗೆ ಕ್ಲೋಸ್ ಮಾಡಿದರು. ಇನ್ನು 4:15ಗೆ ದೇವಸ್ಥಾನನ ಮತ್ತೆ ಓಪನ್ ಮಾಡೋದು ಅಂತ ಹೇಳಿದರು. ಆದರೂ ಕೂಡ ಎಂಟರ್ ಆದ್ವಿ, ನೋಡೋಣ ಒಳಗಡೆ ಹೋಗಿ ಅಂತ ಹೇಳಿಬಿಟ್ಟು. ಕೆಲವರೆಲ್ಲ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು. ಇನ್ನೊಂದು 5 ನಿಮಿಷ ಬೇಗ ಹೋಗಿದ್ದಿದ್ರೆ ನಮಗೆ ದರ್ಶನ ಆಗಿಬಿಡ್ತಿತ್ತು. ಆದರೆ 5 ನಿಮಿಷ ಲೇಟ್ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಅವಳಿಗೆ ಮುಡಿ ಕೊಡೋ ಕಡೆ ಮತ್ತು ಸ್ನಾನ ಮಾಡಿಸೋ ಕಡೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ನೋಡೋಣ, ಇವತ್ತು ಕಡೆ ಕಾರ್ತಿಕೆ ಆಗಿರೋದ್ರಿಂದ ಬೇಗ ಓಪನ್ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಒಂದು ಅರ್ಧ ಗಂಟೆ ಅಷ್ಟು. 2:30-3 ಗಂಟೆ ಗಂಟ ಸ್ವಲ್ಪ ಅಲ್ಲೇನೇ ಸುತ್ತಾಡಿಕೊಂಡು ವೆಯ್ಟ್ ಮಾಡಿದ್ವಿ ದೇವ್ರ ಸ್ಥಾನದ ಒಳಗಡೆನೇ. ಆದರೂ ಕೂಡ ಓಪನ್ ಆಗಿಲ್ಲ. ಇವತ್ತು ಕಡೆ ಕಾರ್ತಿಕೆ ಅಲ್ವಾ, ಓಪನ್ ಮಾಡ್ತಾರೇನೋ ಬೇಗ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಆದರೂ ಓಪನ್ ಆಗಿಲ್ವಲ್ಲ, ಸರಿ ಆಯಿತು. ಇನ್ನೂ 4:15ವರೆಗೂ ದೇವಸ್ಥಾನದ ಒಳಗಡೆನೇ ಏನು ಮಾಡೋದು ಅಂತ ಹೇಳಿಬಿಟ್ಟು ನೋಡೋವರೆಗೂ ನೋಡಿಬಿಟ್ಟು ದೇವಸ್ಥಾನದ ಹೊರಗಡೆ ಬಂದು ಕೂತ್ಕೊಂಡು ಸ್ವಲ್ಪ ರೆಸ್ಟೆಲ್ಲ ಮಾಡಿ ಮತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು ಆಚೆ ಬಂದ್ವಿ. ನೋಡಿ, ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಒಂದು 5 ನಿಮಿಷ ಅಥವಾ 10 ನಿಮಿಷ ಮುಂದಾಗಿ ಹೋಗಿದ್ದಿದ್ರೆ ನಮಗೆ ದರ್ಶನ ಆಗಿ ಅದೇ 2 ಅವರ್ ಬೇಗನೆ ನಾವು ಊರಿಗೆ ಹೋಗಿ ತಲುಪ್ತಾ ಇದ್ವಿ. ಆದರೆ ಅಲ್ಲೊಂದು 5 ನಿಮಿಷ ಲೇಟ್ ಆಗಿದ್ದರಿಂದ ನಮಗೆ 2.5 ಅವರ್ ಲೇಟ್ ಆಗಿಬಿಡ್ತು. ಮತ್ತು ಆಚೆ ಬಂದು ಮತ್ತೆ ಹೊರಟ್ವಿ. ಸುತ್ತ ಎಲ್ಲ ಏನಿದೆ ಅಂತೇಳಿ ಸ್ವಲ್ಪ ಹಾಗೆ ಆಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ನಾವೇನಂದರೆ ಲಾಸ್ಟ್ ಟೈಮ್ ಬಂದಾಗ ಈ ಹೊಸ್ದಾಗಿ ಗೋಪುರ ಏನು ಮಾಡಿದ್ದಾರೆ ನೋಡಿ, ಅದನ್ನು ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಹೊಸ್ದಾಗಿ ಕಾಣಿಸ್ತಾ ಇತ್ತು. ಅದನ್ನೆಲ್ಲ ನೋಡ್ತಾ ಇದೆ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದ್ರ ಕಂಟಿನ್ಯೂಷನ್ ವ್ಲಾಗ್ನ ನೀವು ನೋಡಬೇಕು ಅನ್ನೋದಾದರೆ ಹಿಂದಿನ ವ್ಲಾಗ್ನ ನೀವು ಚೆಕ್ ಮಾಡಿ. ಇದ್ರ ಪೂರ್ತಿ ವ್ಲಾಗ್ ಇರುತ್ತೆ. ಏನಂದರೆ ವಿಡಿಯೋದಲ್ಲಿ ಗೋಪುರ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು, ಆದರೆ ರಿಯಲಾಗಿ ನೋಡೋದಕ್ಕೆ ತುಂಬಾ ದೊಡ್ಡದಿದೆ. ಇದ್ರ ಎಂಟರಿಂಗ್ ಡೋರ್ ಏನಿದೆ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದು. ಆಲ್ಮೋಸ್ಟ್ ಜನ ಖಾಲಿ ಆಗಿಬಿಟ್ಟಿದ್ರು. ಏಕೆಂದರೆ ಎಲ್ಲರೂ ಕೂಡ ಬೇಗನೆ ಬೆಳಗ್ಗೆನೇ ದರ್ಶನ ಮಾಡಿಕೊಂಡು ಎಲ್ಲ ಪ್ರಸಾದ ತಿಂದು ಹೊರಡಿದ್ರು. ಇನ್ನು ಆಚೆ ಕೂತಿರೋರು ಎಲ್ಲರೂ ಕೂಡ ದರ್ಶನ ಮಾಡ್ಕೊಬಂದು ಪ್ರಸಾದ ತಿಂತಾ ಇದ್ದವ್ರಂಥವ್ರಾಗಿದ್ದರು. ಇನ್ನು ನಾವು 4:15ವರೆಗೂ ವೆಯ್ಟ್ ಮಾಡಿ ದರ್ಶನ ಮಾಡಿಕೊಂಡು ಆಚೆ ಬರೋಷ್ಟರಲ್ಲಿ 5 ಗಂಟೆ ಹತ್ತತ್ರ ಆಗಿಬಿಡುತ್ತೆ. ಮತ್ತು ನಾವು ಪ್ರಸಾದ ತಿಂದು ಹೋಗುವಷ್ಟರಲ್ಲಿ ಊರಿಗೆ ಲೇಟ್ ಆಗಿಬಿಡುತ್ತೆ. ಫಾರೆಸ್ಟ್ ಒಳಗಡೆ ಎಲ್ಲ ಹೋಗಬೇಕು ಅಂತ ಹೇಳಿ ಫಸ್ಟು ಪ್ರಸಾದ ಏನಾದ್ರು ತಿಂದುಬಿಡೋಣ, ಅಷ್ಟು ಟೈಮ್ ಆಗಿದೆಯಲ್ಲ, ಇನ್ನೇನು ಊಟದ ಟೈಮ್ ಅಂತ ಹೇಳ್ಬಿಟ್ಟು ಪ್ರಸಾದನ ಫಸ್ಟು ತಿನ್ನೋಣ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಮೈದ್ನವರು ಪ್ರಸಾದ ತರಕ್ಕೆ ಹೋಗಿದ್ರು. ಚಿನ್ನಿ ಅವಳು ನೋಡಿ, ಇವಾಗ ಸ್ವಲ್ಪ ಹೊತ್ತು ನಾಯಿಗೆ ಆವಾಜ್ ಆಗ್ತಾಳೆ ನೋಡ್ಕೊ. ನಾಯಿಗೆ ಗುರಾಯಿಸ್ತಾವಳೆ. ನಿನಗೆ ಚಚ್ಚಿ ಮಾಡ್ತದದು. ನಾಯಿ ಹತ್ರ ಹುಡುಗಾಟ ಆಡ್ಬೇಡ ಬಾ ನೀನು. ಎಲ್ಲರೂ ಅಲ್ಲಿ ಕೂತಿದ್ರೆ ಇವಳು ಈ ವಿಗ್ರಹದ ಮುಂದೆ ಬಂದ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ತಾವಳೆ. ಎಷ್ಟು ಭಕ್ತಿ! ಅಬ್ಬಾ, ಈ ವಯಸ್ಸಿಗೆ ಇಷ್ಟೊಂದು ಭಕ್ತಿ ಮಗಳೇ.
ಹಾಂ ಹೋಗು. ಎಲ್ಲಿಗೆ ಹೋಗೋದು ನೋಡಿ, ಎಷ್ಟು ಭಕ್ತಿ ಇದೆ. ಚಾಮಿ ಮಾಡ್ತಿದ್ಯಾ? ಹಾಂ, ಹೆಂಗೆ ಮಾಡೋದು ಚಾಮಿನ? ಹೆಂಗೆ ಮಾಡೋದು? ತೋರ್ಸು ಹೆಂಗೆ ಮಾಡ್ತೀಯ ಚಾಮಿ, ಹೆಂಗೆ ಮಾಡ್ತೀಯ ತೋರ್ಸು. ಓಹೋ ಅಪ್ಪ, ಚಾಮಿ ಒಳ್ಳೇದು ಮಾಡಪ್ಪ. ಹಾಂ ತಗೋ, ನೀನು ಮಾಡು. ಹಂಗೆ ಮಾಡ್ತಾರಾ? ಅಮ್ಮ ಜಾಣ ಮರಿ ಇದು. ಕರೆಕ್ಟಾಗಿ ಮಾಡು ಚಾಮಿ, ಹೆಂಗೆ ಮಾಡೋದು? ಎಷ್ಟು ದೊಡ್ಡ ಆರ್ಚ್. ಅಲ್ಲೆಲ್ಲ ಚಾಮಿ ಆಯ್ತಾ ಮಗನೆ? ಅಲ್ಲೆಲ್ಲ ಚಾಮಿ ಆಯ್ತಾ? ನೋಡು ನೋಡು, ಅಲ್ಲೋಗಿ ಪೂಜೆ ಮಾಡ್ಬಿಟ್ಟು ಬರ್ತಾವಳೆ ಅವಳು. ಯಪ್ಪ ದೇವ್ರೆ, ಅಲ್ಲಾಗಿದ್ದಾಯ್ತು, ಇವಾಗ ಈ ಕಡೆ ಮಾಡ್ಬಿಟ್ಟು ಬಂದವಳೆ. ಫೋಟೋಶೂಟ್ ನಡೀತಾ ಇದೆ, ಫೋಟೋಶೂಟ್. ಇನ್ನೂ ತುಂಬಾ ಟೈಮ್ ಇತ್ತಲ್ಲ, ಹಾಗಾಗಿ ಹೊರಗಡೆ ಎಲ್ಲ ಓಡಾಡಿಕೊಂಡು ಸ್ವಲ್ಪ ಫೋಟೋಸು, ರೀಲ್ಸ್, ವೀಡಿಯೋಸ್ ಇದನ್ನೆಲ್ಲ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಒಳಗಡೆ ಹೋದ್ರೂ ಕೂಡ ತುಂಬ ಜನ ಇರಲಿಲ್ವಲ್ಲ, ಕೂತ್ಕೊಬೇಕು. ಹಾಗಾಗಿ ಹೊರಗಡೆನೆ ಸ್ವಲ್ಪ ಓಡಾಡಿಕೊಂಡು ಈ ಥರ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ತೊಗೊತಾ ಇದ್ವಿ. ಆಮೇಲೆ ಟೈಮ್ ಇರಲ್ಲ ಅಂತ ಹೇಳಿ ಅವ್ರ ಪಪ್ಪನ ಬೇರೆ ಕರಿತಾಳೆ ಬಾಬಾ ಅಂತ. ಖುಷಿ ಆಗ್ಬಿಟ್ಟಿದೆ ಮೇಡಮ್ಗೆ, ಓಡಾಡ್ತಾ ಇದ್ದಾಳೆ. ಓ ದೇವ್ರೇ, ಇವಳನ್ನ ಹಿಡಿಯೋದು ಭಾರಿ ಹಿಂಸೆ ಆಗ್ಬಿಟ್ಟೈತಿ ಅಪ್ಪ. ಇದನ್ನ ಹತ್ತುತ್ತಾ ಇದ್ದಾಳೆ. ಆಗಲೇ ಅಲ್ಲೋದ್ಲು. ಅಯ್ಯೋ ದೇವ್ರೇ, ಭಾರಿ ಕಷ್ಟ ಇವಳ ಜೊತೆ ಇರೋದು. ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು ಅನ್ನುವಾಗಲೇ ಬಂದುಬಿಟ್ವಿ ನಾವು ದೇವಸ್ಥಾನದ ಒಳಗಡೆ. ಇನ್ನು ಜನ ಜಾಸ್ತಿ ಆಗಿಬಿಡ್ತಾರೇನೋ ಅಂತ ಹೇಳಿಬಿಟ್ಟು. ಇನ್ನು ನನ್ನ ಮಗಳಂತೂ ಈ ಪಾಪನ ಬಿಡ್ತಾನೆ ಇರಲಿಲ್ಲ. ಆ ಪಾಪನ ಹಿಡ್ಕೊಂಡು ಮುದ್ದು ಮಾಡ್ತಾ ಬೇಡ ಅಂದರೂ ಕೇಳ್ತಾ ಇರಲಿಲ್ಲ. ಕರ್ಕೊಂಡ್ಬಿಟ್ಟಿದ್ಲು ಅದನ್ನು. ಎಲ್ಲಿ ಪಾಪ ಕಾಣಿಸ್ತಾನೆ ಇಲ್ಲ. ಸಾಕ್ಬಿಡು. ಚಿನಿ ಸಾಕು ಬಿಡು, ಚಿನಿ ಸಾಕು ಬಿಡು, ಬಿಡು ಬಿಡು ಸಾಕು ಬಿಡು. ಪಾಪ ಎದುರುಕೊಳ್ಳುತ್ತೆ ಬಿಡು ಮಗನ, ಸಾಕು. ಥ್ಯಾಂಕು, ಬಾಯ್. ಪಾಪಂಗೆ ಬಾಯ್ ಮಾಡಕ್ ಇನ್ನ ಬರಲ್ಲ, ಸ್ವಲ್ಪ ದೊಡ್ಡ ಆಗ್ಬೇಕು ಪಾಪ. ಎಷ್ಟು ಪರ್ಫೆಕ್ಟಾಗಿ ಅಂತಂದರೆ ಇಲ್ಲಿ ಕರೆಕ್ಟ್ ಟೈಮ್ಗೆ ಡೋರ್ ಕ್ಲೋಸ್ ಮಾಡ್ತಾರೆ ಮತ್ತು ಕರೆಕ್ಟ್ ಟೈಮ್ಗೆ ಡೋರ್ ಓಪನ್. 2 ಗಂಟೆಗೆ 2:15ಗೆ ಡೋರ್ ಕ್ಲೋಸ್ ಮಾಡಬೇಕು ಅಂದರೆ ಕರೆಕ್ಟ್ ಟೈಮ್ಗೆ ಡೋರ್ ಕ್ಲೋಸ್ ಮಾಡ್ತಾರೆ. 4:15ಗೆ ಡೋರ್ ಓಪನ್ ಮಾಡಬೇಕು ಅನ್ನೋದಾದರೆ 4:30ಗೆ ಕರೆಕ್ಟಾಗಿ ಡೋರ್ ಓಪನ್ ಮಾಡ್ತಾರೆ. ಇಲ್ಲೆಲ್ಲ ಏನಂತ ಅಂದರೆ ದೇವಸ್ಥಾನದ ಹೊರಗಡೆ ಹೇಗಾದರೂ ವಿಡಿಯೋ ಮಾಡ್ಕೋಬೋದು, ಆದರೆ ದೇವಸ್ಥಾನದ ಒಳಗಡೆ ಫೋನ್ ಎತ್ತಂಗೆ ಇಲ್ಲ, ಮುಚ್ಚಿ ಮುಚ್ಚಿ ಅಂತ ಹೇಳ್ತಾ ಇರ್ತಾರೆ ತಮಿಳಲ್ಲಿ. ಆದರೆ ಆದರೂ ಕೂಡ ನಾನು ಸ್ವಲ್ಪ ಹಾಗೆ ಹೀಗೆ ಮಾಡಿ ವಿಡಿಯೋ ಎಲ್ಲ ಮಾಡಿಕೊಂಡೆ. ನನ್ನ ವ್ಯೂವರ್ಸ್ ಎಲ್ಲರಿಗೂ ಕೂಡ ದೇವರ ದರ್ಶನ ಮಾಡಿಸ್ಬೇಕು ಅಂತ ಹೇಳಿ. ಇಲ್ಲಿರುವಂಥದ್ದು ಶಿವನ ಮೂರ್ತಿ ಆಗಿರುತ್ತೆ. ಒಂದೊಂದು ಸಲ ಹೋದಾಗಲೂ ಕೂಡ ಶಿವನ್ನ ಹಲವಾರು ರೀತಿಯಾಗಿ ಇದು ಮಾಡಿರ್ತಾರೆ, ಅಲಂಕಾರ ಮಾಡಿರ್ತಾರೆ. ಈ ಸಲ ಅಂತೂ ಗ್ರೀನ್ ಕಲರಲ್ಲಿ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಒಳಗಡೆ ಹೋದ ತಕ್ಷಣ ಡಿವೈನ್ ಫೀಲ್ ಆಗುತ್ತಲ್ಲ, ಆ ಥರ ಅನುಭವ ಆಯಿತು. ಇದೊಂಥರ ನೋಡೋದಕ್ಕೆ ಪುರಾತನವಾಗಿರುವಂಥ ದೇವಾಲಯ ಥರ ಕಾಣಿಸುತ್ತೆ. ಇಲ್ಲಿ ಒಳಗಡೆ ಒಂದೇ ದೇವರಲ್ಲ, ಸುಮಾರಷ್ಟು ವಿಗ್ರಹಗಳು, ದೇವಸ್ಥಾನಗಳನ್ನ ಚಿಕ್ಕ ಚಿಕ್ಕದಾಗಿ ಹಾಗೇ ಮಾಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಫೋನ್ನ ಎತ್ತೋದಕ್ಕೆ ಬಿಡೋದೇ ಇಲ್ಲ. ತುಂಬ ಜನ ಪೂಜಾರಪ್ಪರಿದ್ದಾರೆ ಗೊತ್ತಾ. ಒಳಗಡೆ ಬರೀ 1-2 ಇಲ್ಲ, ಇಲ್ಲಿ ಸುಮಾರಷ್ಟು ಜನ, ಇಲ್ಲ ಅಂದರೂ ಒಂದು 10 ಜನ ಇದ್ದಾರೋ 20 ಜನ ಇದ್ದಾರೋ ಲೆಕ್ಕನೇ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಜನನೂ ಕೂಡ
ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮತ್ತು ವಾಚ್ಮೆನ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಫೋನೆಲ್ಲ ಅಲೋ ಮಾಡಲ್ಲ. ಆದರೂ ಕೂಡ ನಾನು ಹಾಗೆ ಹೀಗೆ ಮಾಡಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ನನ್ನ ವ್ಯೂವರ್ಸ್ ಎಲ್ಲರಿಗೂ ಕೂಡ ಹೇಗಿದೆ ದೇವಸ್ಥಾನ ಅಂತ ಹೇಳಿ ಸ್ವಲ್ಪ ಕ್ಲಿಯರಾಗಿ ಅಲ್ಲದೆ ಹೋದರೂ ಕೂಡ ಸ್ವಲ್ಪ ತೋರಿಸ್ಬೋದು ಅಂತ ಹೇಳಿ ನಾನು ಯಾವುದೇ ಇಲ್ಲಿ ದೇವರ ಮೂರ್ತಿಗಳನ್ನ ತೋರಿಸ್ತಾ ಇಲ್ಲ. ಒಳಗಡೆ ಶಿವನ ಮೂರ್ತಿ ಒಂದು ಬಿಟ್ಟರೆ ಮತ್ಯಾವುದನ್ನು ಕೂಡ ಇಲ್ಲಿ ನಾನು ತೋರಿಸ್ತಾ ಇಲ್ಲ. ಹಾಗೆ ಇನ್ನೊಂದು ಏನಂತ ಅಂದರೆ ಇಲ್ಲಿ ಬೊಟ್ಟಿಡೋದೇ ಆಗಲಿ ಅಥವಾ ತೀರ್ಥ ಕೊಡೋದೇ ಆಗಲಿ ಹೂ ಕೊಡೋದೇ ಆಗಲಿ ಯಾವುದೂ ಮಾಡೋದಿಲ್ಲ. ಬರೀ ದೇವರನ್ನ ನೋಡೋದಕ್ಕೆ ಮಾತ್ರ ಬಿಡ್ತಾರೆ ಅಷ್ಟೇನೆ. ತೆಂಗಿನಕಾಯಿ ಕೂಡ ಹೊರಗಡೆಯಿಂದನೇ ಹೊಡ್ಕೊಂಡು ಬರಬೇಕು ಇಲ್ಲಿ. ಈ ದೇವಸ್ಥಾನ ನಿಯರ್ ಇರೋಂಥವ್ರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಒಂದು ಸಲನಾದರೂ ವಿಸಿಟ್ ಮಾಡಿರ್ತಾರೆ ಅಂತ ಅನ್ಕೊತೀನಿ. ತಮಿಳ್ನಾಡು ಹತ್ತತ್ರ ಅಥವಾ ಅತ್ತಿಬೆಲೆ, ಬೆಂಗಳೂರು ಬಾರ್ಡ್ರ್ ಹತ್ತತ್ರ ಇರೋರೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂತ ಅನ್ಕೊತೀನಿ. ತುಂಬಾ ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ ಅಂತೂ. ನಾನಿವಾಗ ಚಿಕ್ಕ ವಯಸ್ಸಿಂದನೂ ಕೂಡ ಒಂದು 4-5 ಸಲ ಹೋಗಿರ್ಬೋದು ಈ ದೇವಸ್ಥಾನಕ್ಕೆ. ಅದೊಂದು ನೆನಪಿದೆ ಅಷ್ಟೇ. ಈ ದೇವಸ್ಥಾನಕ್ಕೆ ಬಂದಿರೋದಷ್ಟು ನೆನಪಿಲ್ಲ. ಒಂದು ಗುಹೆ ಒಳಗಡೆ ಮತ್ತೊಂದು ದೇವಸ್ಥಾನ ಇದೆ, ಅಲ್ಲಿಗೆ ನಾವು ಹೋಗೋಕ್ಕಾಗಿಲ್ಲ ಇವತ್ತು. ಲಾಸ್ಟ್ ಟೈಮ್ ಬಂದಿದ್ದಾಗ ಹೋಗಿದ್ವಿ ಅಂತ ಅನಿಸುತ್ತೆ, ಈ ಸಲ ಹೋಗೋಕ್ಕಾಗಿಲ್ಲ. ತುಂಬಾ ದೊಡ್ಡದಿದೆ ಗೊತ್ತಾ ದೇವಸ್ಥಾನ. ನಾವು ಎಂಟ್ರಿ ಆದ್ವಿ ನೋಡಿ, ಅದು ಎಂಟ್ರಿ ಆಗುವಂಥ ಗೇಟ್ ಅಲ್ಲ, ಅದು ಎಕ್ಸಿಟ್ ಆಗುವಂಥ ಗೇಟು. ಆದರೆ ಡೋರ್ ಕ್ಲೋಸ್ ಮಾಡಿದ್ರಿಂದ ನಾವು ಅದರಿಂದನೇ ಎಂಟ್ರಿ ಆಗಿಬಿಟ್ವಿ. ಈ ದೇವಸ್ಥಾನ ಏನಿದೆ ನೋಡಿ, ಇದು ಬೆಟ್ಟದ ಮೇಲಿರುವಂಥದ್ದು. ಬೆಟ್ಟದ ಕೆಳಗಡೆ ಮತ್ತೊಂದು ದೇವಸ್ಥಾನ ಇದೆ, ಅಲ್ಲಿ ಶಿವ, ಪಾರ್ವತಿ, ಪಚ್ಚಮ್ಮ 3 ದೇವರುಗಳು ಕೂಡ ಇರುವಂಥದ್ದು. ಅಲ್ಲಿ ಯಾವಾಗಲೂ ಕೂಡ 3 ರಥಗಳಿದೆ. ಅದರಲ್ಲಿ ವರ್ಷಕ್ಕೊಂದ್ಸಲ ಉತ್ಸವ ಆಗುತ್ತೆ ನೋಡಿ, ಜಾತ್ರೆ. ಆವಾಗ ಅಲ್ಲೇ ನಿನ್ನೆ ತೇರನ್ನೆಲ್ಲ ಎಳೆಯುವಂಥದ್ದು. 3 ದೇವರಿಗೂ ಕೂಡ ಒಂದೊಂದು ರಥ ಅಂತ ಏನೋ ಇದೆ. ಹಾಗೇನೇನು ಹೊರಗಡೆ ಬಂದು ಸ್ವಲ್ಪ ಹಾಗೇನೆ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದೆ. ಈ ಅಪ್ಪ ಮಗಳಂತೂ ತುಂಬಾ ತಿರುಗಾಡ್ತಾ ಇದ್ರು. ನನ್ನ ಮಗಳು ಏನಂತ ಅಂದರೆ ಅವ್ರ ಅಪ್ಪ ಇದ್ಬಿಟ್ರೆ ನಾನು ಬೇಕಾಗೇ ಇಲ್ಲ, ಅವ್ರ ಜೊತೆನೇ ಇರ್ತಾಳೆ. ಪಪ್ಪ ಅಂದ್ಕೊಂಡು ಇಂಚಿಂಚರೇ ಹೋಗ್ತಾ ಇರ್ತಾಳೆ. ನಾನು ಕರೆದ್ರೂ ಕೂಡ ನನ್ನ ಹತ್ರ ಬರೋದೇ ಇಲ್ಲ, ಆ ಥರ ಅವಳು. ನೀನು ನಾವು ಹೇಳಿದ ಮಾತು ಕೇಳಲ್ಲ, ಇಲ್ಲೇ ಇರು ನೀನು. ನನ್ನ ಮಗಳು ಯಾವ ಥರ ಅಂತಂತಂದರೆ, ಈ ಥರ ಹೊರಗಡೆ ಬಂದಾಗ ದೇವಸ್ಥಾನಗಳಿಗೆ ಬಂದಾಗ ಕಿರಿಕಿರಿ ಮಾಡೋದೇ ಇಲ್ಲ. ತುಂಬ ಕೂಲಾಗಿ ಆರಾಮಾಗಿರ್ತಾಳೆ. ಅವಳಿಗೆ ಈ ಥರ ದೇವಸ್ಥಾನ ಮತ್ತು ಹೊರಗಡೆ ಓಡಾಡೋದು, ತಿರ್ಗಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಅವಳೊಂಚೂರು ಅಳೋದಿಲ್ಲ, ಏನೂ ಕೇಳೋದಿಲ್ಲ. ನಿದ್ದೆ ಬಂದರೆ ಮಾತ್ರ ಸ್ವಲ್ಪ ಅಳ್ತಾಳೆ, ಇಲ್ಲ ಅಂತಂದರೆ ಆರಾಮಾಗಿ ಓಡಾಡಿಕೊಂಡು ಇರ್ತಾಳೆ. ಅದರಲ್ಲೂ ದೇವಸ್ಥಾನ ಅಂದರೆ ಮಾತ್ರ ಸಿಕ್ಕಾಪಟ್ಟೆ ಭಕ್ತಿ. ದೇವರಂದರೆ ಅವಳಿಗೆ ಈಗಲಿಂದನೇ ತುಂಬಾ ಭಕ್ತಿ ಇದೆ ಅವಳಿಗೆ. ಕೂಡ ಪ್ರಸಾದ ಅನ್ನದಾನ ನಡೀತಾನೇ ಇತ್ತು. ಭಕ್ತಾದಿಗಳು ಕೂಡ ಡೋರ್ ಹತ್ರ ಎಂಟರ್ ಆಗುತ್ತವೆ ಅಲ್ಲೂ ಕೂಡ ಕೊಡ್ತಾಯಿದ್ರು, ಮತ್ತು ದೇವಸ್ಥಾನದ ಟ್ರಸ್ಟ್ ಕಡೆಯಿಂದನೂ ಕೂಡ ಕೊಡ್ತಾಯಿದ್ರು. ತುಂಬನೇ ಪ್ರಸಾದ ಅವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಟೈಮ್ ಬಂದು 5 ಗಂಟೆ ಆಗಿದೆ. ದರ್ಶನ ಆಗಿ ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಅಂದರೆ ಕ್ಲೋಸ್ ಮಾಡಿಬಿಟ್ಟಿದ್ರಲ್ಲ, ಹಾಗಾಗಿ ಲೇಟ್ ಆಯಿತು ಅಷ್ಟೇ. ದೇವಸ್ಥಾನನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ, ಅದು ಪರ್ಮಿಷನ್ ಇರೋಲ್ಲ. ಹಾಗಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೇಳಿ. ಇಲ್ಲಿಂದ ಎಂಟೈರ್ ಸಿಟಿನೇ ಕಾಣಿಸುತ್ತೆ. ಆಲ್ರೆಡಿ ಅಪ್ಪ ಮಗಳು ಹೋಗ್ಬಿಟ್ಟು ನಿಂತಿದ್ದಾರಲ್ಲಿ ನಮ್ಮನ್ನು ಬಿಟ್ಬಿಟ್ಟು. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗೋದು ಹೇಗಿದೆ ಅಂತೇಳಿ. ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಒಂದೇ ದೇವರಿಲ್ಲ, ಸುಮಾರಷ್ಟು ದೇವರುಗಳು ವಿಗ್ರಹಗಳಿದ್ದಾವೆ ಅಲ್ಲಿ ಒಳಗಡೆ ಎಲ್ಲ. ಚಿಕ್ಕ ಚಿಕ್ಕ ಗುಡಿಗಳ ಥರ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನನ್ನ ಮಗಳನ್ನಂತೂ ಹಿಡಿಯೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಅಪ್ಪ ದೇವ್ರೆ, ಎಲ್ಲೆಲ್ಲೋ ಹೋಗ್ತಾವಳೆ, ಏನೇನೋ ಮಾಡ್ತಾವಳೆ ನೋಡಿ. ಆಗಲೇ ಅಲ್ಲೋಗಿ ನಿಂತಿದ್ದಾಳೆ. ಅಮ್ಮ, ಈ ಪರಿಚಯ ಇಲ್ಲದೆ ಹೋದವ್ರ ಜೊತೆನೂ ಪರಿಚಯ ಮಾಡಿಕೊಂಡು ಹೋಗ್ತಾ ಇದ್ದಾಳೆ ನೋಡಿ. ಇರಿ ತೋರಿಸ್ತೀನಿ.
ನೋಡಿ ಮೇಡಮ್ ಅಲ್ಲಿ ನಿಂತಿದ್ದಾರೆ, ಅಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ನಿಂತಿದ್ದಾಳೆ. ಯಾರು ಬೇಕಾದರೂ ಆರಾಮಾಗಿ ಎತ್ಕೋಗ್ಬೋದು ಅವಳನ್ನ. ಅಲ್ಲೋಗಿ ನಿಂತಿದ್ದಾಳೆ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಮೇಡಮ್ ಅಲ್ಲೋಗಿ ನಿಂತ್ಕೊಂಡು ಅವ್ರ ಹತ್ರ ಸ್ವೀಟ್ ಇಸ್ಕೊಂಡು ತಿನ್ಕೊಂಡು ಬರ್ತಾವಳೆ. ಚಿನ್ನಿ ಹಿಂಗೆ ಓಡಾಡ್ತಾ ಇರು, ಒಬ್ಬೊಬ್ಳೆ ಓಡಾಡ್ತಾ ಇರು ಹಿಂಗೆ. ಅಮ್ಮೋ ಯಶಿಕಾ, ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೀಗೇನೆ ಊರಿಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಬೆಂಗಳೂರಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಡೈರೆಕ್ಟ್ ಊರಿಗೆ ಹೋಗಬೇಕು ಅಂತ ಹೇಳಿ ಹೊರಟ್ವಿ. ಹಾಗೆ ನನಗೆ ಬರೋ ಅಷ್ಟರಲ್ಲೇ ನನ್ನ ಮಗಳು ಮಲ್ಕೊಂಬಿಟ್ಲು. ಪಪ್ಪ ಅವಳಿಗೆ ಬೆಳಗ್ಗೆಯಿಂದ ಮಲಗಿರ್ಲಿಲ್ವಲ್ಲ, ಹಾಗಾಗಿ ಇನ್ನು ನಾವು ಹೋಗೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡ್ತು. ಫಾರೆಸ್ಟ್ ರೋಡಲ್ಲಿ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಕತ್ತಲೆ ಕೂಡ ಆಗಿಬಿಟ್ರೆ ಭಯ ಆಗುತ್ತೆ, ಯಾಕೆಂದರೆ ಆನೆಗಳ ಕಾಟ ಜಾಸ್ತಿ. ಹಾಗಾಗಿ ಆದರೂ ಕೂಡ ಧೈರ್ಯ ಮಾಡಿ ಹೊರಟ್ವಿ. ಇನ್ನು ಊರಿಗೆ ಬರೋ ಅಷ್ಟರಲ್ಲಿ ಲೇಟ್ ನೈಟ್ ಆಗಿಬಿಟ್ಟಿತ್ತು. 7 o'clock ಹತ್ತತ್ರ 8 o'clock ಹತ್ತತ್ರ ಆಗಿತ್ತಂತ ಅನಿಸುತ್ತೆ. ಇನ್ನು ನಮ್ಮ ಊರಲ್ಲಿ ಕಾರ್ತಿಕ ಸೋಮವಾರ ಅಲ್ವಾ, ಲಾಸ್ಟ್ ಕಾರ್ತಿಕೆ, ಅಲ್ಲೂ ಕೂಡ ದೀಪೋತ್ಸವ ಮತ್ತು ಪೂಜೆ, ಅನ್ನದಾನ ಇದೆಲ್ಲ ನಡೀತಾ ಇತ್ತು. ನಾವು ಹೇಗಿದ್ರು ಅದೇ ಟೈಮ್ ಕರೆಕ್ಟಾಗಿ ಹೋಗಿದ್ವಲ್ಲ, ಆವಾಗ ನಾವು ಕೂಡ ದರ್ಶನ ಮಾಡ್ಕೊಂಬರೋಣ, ನಮ್ಮ ಮನೆ ದೇವರಲ್ವಾ, ಹೆಣ್ಣು ದೇವರು, ಮನೆ ಹತ್ರನೇ ಇರೋದ್ರಿಂದ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ನಾನು, ನನ್ನ ಹಸ್ಬೆಂಡ್, ಪಾಪು ಎಲ್ಲರೂ ಬಂದರು. ಹಾಗೆ ನನ್ನ ಹಸ್ಬೆಂಡ್ಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಅವ್ರ ಕೈಗೆ ಪೂಜೆದಿದ್ದೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋಣ, ಕಡೆ ಕಾರ್ತಿಕೆ ಅಲ್ವಾ, ಎಣ್ಣೆ ಬಿಡೋಣ ಅಂತ ಹೇಳ್ಬಿಟ್ಟು ದೀಪಗಳಿಗೆಲ್ಲ ಕೂಡ ನಾನು ಎಣ್ಣೆ ಬಿಡ್ತಾ ಇದ್ದೆ. ಇವರಿಬ್ಬರು ಅಪ್ಪ ಮಗಳು ನಿಂತಿದ್ದರು. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹತ್ರದಲ್ಲೇ ಇರುವಂತಹ ಬಸವೇಶ್ವರ ದೇವಸ್ಥಾನಕ್ಕೂ ಕೂಡ ಬಂದು ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಬರ್ತೀನಿ ಹೊಸ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ.